ಒಬ್ಬರ ಮನೆಗಿರೋದೇನು ಬೇಡನಮ್ಮ. ನೋಡು ಎಲ್ಲ ಬಿಗುಗ್ಲಕ್ಕಂಡು ಕೆಲ್ಸಕ್ಕೋತಾರೆ. ಒಂದಿನ ತಪ್ಪದಿರೋ ಕೆಲ್ಸಕ್ಕೆ ಹೋಗ್ತಾರೆ. ಬಿಟ್ರು ಮುಟ್ಟಿಗಳ ಕೊಟ್ಟಿರೋ ಕಾಸಿಗೆ ಬಡ್ಡಿ ಕೊಡಲ್ಲಮ್ಮ ಈ ಊರಾಗಿನ ಜನಗಳ. ನೀನು ಹೋಗಿ ಕೇಳಬೇಕು ಗದ್ರಿ ಬದ್ರಿ. ನೀನು ಹೋಗಿ ನಿಧಾನ ಕೇಳ್ತೀವಿ ಅವ್ರು ಎಲ್ಲಿ ಕೊಡ್ತಾರೆ. ಯಾವಾಗ ನರಗಳು ಕಿತ್ತಾಕೊಂಡು ಬಿಡ್ಕೊಂಡ್ರೆ ಯಾವಳೆ ಕೊಡಲ್ಲ ಕಿತ್ತಾತನ ಸಲ್ಸಿಗಳು. ನನ್ನ ಹೋಗಿ ಹೋಗಿ ಈ ಊರಿಗೆ ತಂದು ಕಟ್ಟಿದ್ಯಾ. ನೀನು ಕರೆಕ್ಟಾಗಿದ್ದಿದ್ರೆ ಫಸ್ಟ್ನೇ ಮದುವೆಗೆ ಒಳ್ಳೆ ಮನೆಗೆ ಕೊಡ್ತಾ ಇದ್ನಿ. ನೀನೇನು ಕಮ್ಮಿ ಸುಪ್ನಾತೀನ ನೀನು. ಅದು ಯಾವನಿಂದ ಓಡೋತೀನಿ ಅದು ಬಟ್ಟೆಗೆ ಹಾಕೊಂಡು ಹೋದ್ ಮುಂದೆ ಅಲ್ಲ ನೀನು. ತಂದು ಕಟ್ಬಿಟ್ಟೆ ನನ್ನ. ಅಯ್ಯ ಇನ್ನು ಓಡಿಗಿಡೋದ್ರೆ ನಾನೆಲ್ಲಿ ಇಟ್ಕೊಂಬರ್ಲಿ ನೀನೇನ. ಅದಕ್ಕೆ ಇವನು ತಂದು ಕಟ್ಟಿದ್ನಿ. ಏನೇನ ಕೇಳಿದ್ರೆ ಇದೊಂದು ಹೇಳ್ತೀಯ. ನೀನು ಮಾಡಿದ್ದಂಗೆ ನಾನು ಹೇಳಿದ್ದಂಗೆ ಕರೆಕ್ಟಾಗಿದ್ದಿದ್ರೆ ಒಳ್ಳೆ ಮನೆಗೆ ಕೊಟ್ಕೊ ಮಾಡ್ತಾ ಇರಲಿಲ್ಲ ಮದುವೆನಿಗ. ಬಟ್ಟೆಗೆ ತಲೆ ಮೇಲೆ ಇಟ್ಕೊಂಡು ಓಡ್ತಾ ಇದ್ದೆ ಹಿಡ್ಕೊಂಬಂದಿದ್ದಾಯ್ತು ನಿನ್ನ. ಅಲ್ಲ ನಮ್ದೇಗಿರೇನಲ್ಲ ಇವಾಗ ಇಲ್ಲೇನು ತೆಗ್ದಾಗ ಅಂತ ಬೆಂಕಿ ಉರಿತದ. ಕೂತ್ಕೊಂಡಿಲ್ಲ ಅತ್ತ ಏನೋ ಇರೋದು ಒಬ್ಬ ಮಗಳು ಅಂತ ಇರೋದು ಬರೋದೆಲ್ಲ ಮಾರ್ಬಿಟ್ಟು ಇಲ್ಲಿ ಬೇಕಾದಷ್ಟು ಜಮೀನು ಮನೆ ಎಲ್ಲ ತಕ್ಕೊಟ್ಟಿದ್ದೀನಿ. ನಿಂಗೆ ಇನ್ನೂ ಏನು ಬೇಕು? ಇನ್ನ ಏನು ಬೇಕಂದ್ರೆ ನನ್ನ ಸೊತ್ತಿ ಅವಳಲ್ಲ ಆ ಮನೆ ಬೇಕು ನನ್ಕ. ಆ ಮನೆಯೆಲ್ಲ ಬೀಳ್ಸಿದ್ರೆ ಎಂಥ ಮನೆ ಕಟ್ಬೋದು. ಅಬ್ಬಾ ಬಾಬಾ ಎಷ್ಟು ದೊಡ್ಡ ಮನೆ ನಮ್ಮ ಅದು. ದೊಡ್ಡ ಮನೆನೇ ಅದು ಹಳೆ ಮನೆ. ಅದೆಲ್ಲ ಸೋರ್ತದಂತೇಳು. ನಾನು ಅದನ್ನೇ ಬೇಕು ಅಂತ ಹೇಳಿದ್ನಾ. ಅದನ್ನೆಲ್ಲ ಬೀಳ್ಸಾಕ್ಬಿಟ್ಟು ನೀಟಾಗಿ ಕಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಮುಂದ್ಗಡೆ ಕಾಂಪೌಂಡು ಎಲ್ಲನೂ ಕಾರು ಗಾಡಿಗಳು ಎಲ್ಲ ನಿಲ್ಸ್ಕೊಳಕ. ಅವಳು ಬಿಡ್ಬೇಕಲ್ಲ. ಏನೇನೋ ಕಿತಾಪತಿ ಮಾಡಿ ಬಿಡಿಸ್ಬೇಕಲ್ಲಮ್ಮ ಅವಳನ್ನ. ಅವಳು ಬಿಟ್ಟು ನಿನ್ನ ಗಂಡು ಬಿಡಿಸ್ಬೇಕಲ್ಲಮ್ಮ. ಬಿಡಿಸ್ಬೇಕಲ್ಲ ನಿನ್ನ ಗಂಡು. ಏನು ಅವಳು ಸುದ್ದಿ ಎತ್ತೋಬಿಟ್ಟಿಗೆ ಸಿಟಕ್ ಮುಳ್ಳಾಡ್ದಂಗೆ ಆಡ್ತಾನೆ. ಅವಳಿಗೇನು ಗಂಡು ಮಕ್ಳು ಅವ್ರ ಇರೋದು 3 ಜನ ಹೆಣ್ಮಕ್ಳು. ಯಾರಿಗೋ ಕೊಟ್ಟಕ್ಕೆ ಮದುವೆ ಮಾಡ್ತಾಳೆ. ಅವಳಿಗೇನು ಕಷ್ಟ ದೊಡ್ಡ ಮನೆ. ಏನಕ್ಕಂತ ಒಳ್ಳೆ ಚೆನ್ನಾಗಿ ಕೇಳ್ತೀಯ. ಆ ಮನೆ ಮಾರ್ಬಿಟ್ಟು 3 ಜನ ಹೆಣ್ಮಕ್ಳಿಗೂ ಮದುವೆ ಮಾಡ್ತಾಳೆ. ಆ ಮನೆ ಮಾರ್ಬೇಕಂದ್ರೆ ನನ್ನ ಗಂಡು ಸೈನ್ ಬೇಕಲ್ಲ. ಏನು ನಿನ್ನ ಗಂಡು ನೋಡ್ಕೊಂಡೇ ಇರ್ತೀಯ. ಯಾವ ಮೈಲ ಹೋಗಿ ಸೈನ್ ಬೇಕಾದ್ರೆ ಹಾಕ್ಬಿಟ್ಟು ಬಂದ್ಬಿಡ್ತಾನೆ. ಲೇ ನಿನ್ನ ಎದುರುಗ ಅಷ್ಟೇ ನಿನ್ನ ಗಂಡು. ಅವಳು ಕಂಡ್ರೆ ಬೆಮೆನೆ. ಹೌದಾ? ನಿನ್ನ ಬಾಯಿ ತಕೊಂಡೆ ಇರು. ಕೌ ಅಕ್ಕ ಇಷ್ಟೇ ಊಟ ಇದ್ರೆ ಕೋ. ಹೋಗಲೇ ಹೋಗ. ನಾವು ಅಡುಗೆನೇ ಮಾಡಿಲ್ಲ. ಊಟ ಇಕ್ಕೊಂತ ಬಂದವನೆ. ಏನು ಹಂಗಾದ್ರೆ ನೀವು ಬೆಳಗ್ಗೆಯಿಂದ ಉಪವಾಸನ ಇರ್ತೀರೇನಾ? ಉಪವಾಸ ಇರ್ತಿರೋ ತಿಂತಿರೋ ಅದೆಲ್ಲ ಕಟ್ಕೊಂಡು ನಿಂಗೆ ಯಾಕ. ಹೋಗ ಮುಂದಿನ ಮನೆಕ. ನಮ್ಮ ಮನೆಗಿಲ್ಲ ಅಂತ ಹೇಳಿಲ್ಲ. ಹೌದು ನಿನ್ನ ಕೈಯಾಗ ಒಂದು ತಟ್ಟೆ ಇತ್ತಲ್ಲ ಏನಾಯ್ತಾ? ಕೋ ಅದು ಬಂಗಾರದ್ದು. ಯಾರನ್ನ ಕಿತ್ಕೊಂತಾರೆ ಅಂತ ಮನೆಗೆ ಇಟ್ಬಿಟ್ಟು ಬಂದಿದ್ದೀನಿ. ಹೂನಕ್ಕೋ ಅದು ಬಂಗಾರದ್ದು. ಹಂಗಾದ್ರೆ ನಾಳೆ ಬರೋವಾಗ ಎತ್ಕೊಂಬ ನೋಡೋಣ. ಎತ್ಕೊಂಬರ್ತೀನಿ. ಇವಾಗ ಒಂಚೂರು ಅನ್ನಾಗಿನ್ನ ಇದ್ರೆ ಇಕ್ರಕೋ. ನಾನು ಆವಾಗಿನ ಹೇಳಿಲ್ಲೇನಾ ಏನು ಇಲ್ಲ ಅಂತ. ತಿರ್ಗಾ ಅನ್ನ ಅಂತ ನೋಡಿವ್ನ. ಏಯ್ ನಾವೇನು ಮಾಡಿಲ್ಲ ಹೋಗ. ನೀವೇನು ಕಡಿಮೆ ಮಾಡ್ತೀರ? ಅಮ್ಮನ ಮಗಳು ಯಾವಾಗ ನೋಡು ಬೀದಿಗೆ ಕೂತಿರ್ತೀರ. ಹಂಗಾರೋದ್ರು ಹಿಂಗಾರೋದ್ರು ಅವ್ರ ಮನೆಗೆ ಏನು ಮಾಡ್ತಾವ್ರೆ ಇವ್ರ ಮನೆಗೆ ಏನು ಮಾಡ್ತಾವ್ರೆ. ಯಾರು ಓಡೋದ್ರು ಯಾರು ಮದುವೆ ಆದರೂ ಇದೇ ಸುದ್ದಿ ಅಲ್ಲ ನೀವು ಮಾತಾಡ್ಕೊಳದ. ಲೇ ಯಾಕ ಬೀಳ್ಬೇಕಾ ಏಟುಗಳ? ಇರೋದು ಹೇಳಿದ್ರೆ ಹಂಗೆ ಎಲ್ಲಾರ್ಗೂ. ನಾನು ಯಾವಾಗ ತಿರ್ಕೊಂಡು ತಿನ್ನೋಕೆ ಬರಲಿ. ಅಮ್ಮನ ಮಗಳು ಯಾವಾಗಲೂ ಇಲ್ಲೇ ಬೀದಿಗೆ ಕೂತಿರ್ತೀರಿ. ಅದು ಯಾವಾಗ ಅಡುಗೆ ಮಾಡ್ತೀರಿ? ಇವಾಗ ಏನೋ ನಿಂಕ ನಾವು ಮಾಡಲ್ಲ ಅಂತ ಗೊತ್ತು ತಾನೇ. ಏನಕ್ಕ ನಮ್ಮ ಮನೆ ಹತ್ರ ಬಂದಿರೋದು ನೀನು ಊಟ ಇಕ್ಕು ಅಂತ? ಯಾವಾಗ ನಾವು ಮಾಡಿದ್ದೀರೇನೋ ಅಂತ. ನೀವೇನು ಒಟ್ಟಿಗೆ ಮಾಡಿ ತಿಂತೀರಾ? ಲೇ ಜಾಸ್ತಿ ಆಯ್ತಲ್ಲ ನಿಂದಲೇ. ಮಗು ಅಜ್ಜೆ ಇದ್ರೆ ಹಾಕು, ಇಲ್ಲಾಂದ್ರೆ ನಾನು ಬೇರೆ ಮನ್ಕೋತೀನಿ. ಹೋಗ ಫಸ್ಟ್ ಇಲ್ಲಿಂದ ಹೋಗ. ಲೇ ಸುನಂದಿ ಅಲ್ಲಿ ನೋಡೆ ಬರ್ತಾವಳೆ. ಎಲ್ಲ ಕೆಲ್ಸಕ್ಕೆ ಹೋಗಿತ್ತಾಳೆ ಬರ್ತಾವಳೆ. ಮಗಳು ನಿಂದಿಕೊಂಡು ಬಿಕಾರಿ ಮುಂದೆ ಗಟ್ಗೆಟ್ ಮುಂದೆ ನನ್ನಂತೊಳಗಿದ್ದಿದ್ರೆ ಎಲ್ಲ ನಾವು ಕೆರೆ ಬಾವಿ ನೋಡ್ಕೊಂಬಿಡೋದು. ಇವಳಾಗಪ್ಪಟಿಗೆ ಬದುಕ್ತಾವಳೆ. ಏನತ್ತಿಪ್ಪ ಸಮಾಚಾರ? ಇವಾಗ ಊಟ ಇಚ್ಚಿರಿಲ್ಲ ನಂತ. ನೀವು ಇಕ್ಕಲ್ಲ ಅಂದರೆ ನಾನು ಬೇರೆಯವ್ರ ಮನ್ಕೋತೀನಿ. ಲೇ ಸುನಂದಿ ಇವಾಗ ತಾನೆ ಬಿಸಿ ಅನ್ನ ಮಾಡಿದ್ದೀನಿ. ಆ ಬಿಸಿ ಅನ್ನಕ್ಕೆ ಒಂದಿಷ್ಟಪ್ಪ ತುಪ್ಪ ಹಾಕ್ಕೊಂಡು ಗಟ್ಟಿ ತುಪ್ಪ ಎತ್ಕೊಂಬಂದು ಒಂದು ತಿಪ್ಪೆ ಕೊಡೋಗೆ ಪಾಪ ತಿನ್ಲಿ. ತಿಪ್ಪೆ ಇರಪ್ಪ ಸಾರು ಇವತ್ತು ಅವರಷ್ಟು ಖಾರ ಜಾಸ್ತಿ ಆಗ್ಬಿಡ್ತು. ತರಕಾರಿ ಹಾಕಿ ಗಟ್ಟಿಗೆ ಸಾರು ಮಾಡಿ ಹಿಟ್ಟು ತೊಳಸಿ ಬಿಸಿ ಬಿಸಿ ಅನ್ನ ಮಾಡೈತೆ. ಹಿಟ್ಟೇನು ತಿನ್ನೋದು ಬೇಡ ನೀನು. ಬಿಸಿ ಬಿಸಿ ಅನ್ನನೂ ತುಪ್ಪ ತಂದು ಕೊಡ್ತಾಳೆ ತಿನ್ನು. ನೀನು ಚೆನ್ನಾಗಿರ್ಬೇಕು. ತಿನ್ನ ನಮ್ಮ ಮನೆಗೆ ದಂಡಿಗೈತೆ. ಯಾವಾಗನ ಬೇಕಾದ್ರೂ ಕೇಳ ಬಿಸಿ ಬಿಸಿನೇ ಮಾಡಾಕ್ತೀರಿ ನಿಂಕ. 100 kg ಅಕ್ಕಿ ಅವೆ, ಬೆಣ್ಣೆ 1 5 kg ಐತೆ, ತುಪ್ಪ 1 5 kg ಅದೇ. ತರಕಾರಿಗಳಂತೂ ದಿನ ಅದೆಷ್ಟು ಬಿಸಾಕ್ತಿರೋ ನಾವು ಎಲ್ಲ ಕೊಳ್ತೋಗಿ. ಪಾಪ ಒಬ್ಬೊಬ್ರಕ ತಿನ್ನೋಕ್ಕೆ ಗೊತ್ತಿರಲ್ಲ ತಿಪ್ಪೆ. ನಿಂಕೆಲ್ಲ ಹಾಕ್ತಾರವ? ಓ ಏನಕ್ಕ ಏನು ಬಿಸಿ ಅನ್ನ ತುಪ್ಪ ಹಾಕೋ ತಿನ್ಬಿಟ್ಟು ಹೋಗ್ಬಿಡ್ತೀನಿ. ತಿನ್ಬಿಟ್ಟು ಹೋಗಿ ಮಲ್ಕೊಂಬಿಡ್ತೀನಿ. ಲೈ ಹೋಗ ತಿಕ್ಕ ಮುಚ್ಕೊಂಡ. ಓಹೋ ಏನು ಬಿಸಿ ಅನ್ನನೂ ತುಪ್ಪ ತಂದು ಹಾಕೊಂಡು ದಂಡಿಗೆ ಮಾಡಿಕಕ್ಕ ನಡಿಯ ಇಲ್ಲಿಂದ. ಇವತ್ತೇನು ಹೇಳ್ದಲ್ಲ ಬಿಸಿ ಅನ್ನನೂ ತುಪ್ಪ ಹಾಕ್ತೀನಿ ಅಂತ. ಇಷ್ಟು ಬಿರಿಯಾನಿ ಏನಾಗೋಯ್ತು ನಿಂಕ ಬರಬಾರ್ದು. ಇಲ್ಲೇ ನಿಂತ್ಕೊಂಡಿದ್ದೆ ಅಂದರೆ ಅದು ಅಣ್ಕೋಲ್ ಎತ್ಕೊಂಡು ಓಡಿಸ್ಕೊಂಬರ್ತೀನಿ. ನಡಿಯ ಇಲ್ಲಿಂದ. ಅಯ್ಯ ನೀವು ಗಟ್ಟಿಗೆಟ್ಟರು ಅಂತ ನಂಗೆ ತಿಳಿದ. ನಾನು ಓದ್ತೀನಿ ಹೋಗ್ರಿ.
ಇನ್ನೂ ಇಲ್ಲೇ ನಿಂತಿದ್ಯಾ? ನಡಿಯಾ. ಥೂ, ಹೋಗಿ ಹೋಗಿ ಇಂಥ ದರಿದ್ರದವು ನಮ್ಮ ಕೂಟ ಆಗ್ತವ ಇವ ಗಬ್ ಮುಂಡವು. ಏನಾದ ಗೊಣ್ಗೊಣ ಅಂತ ಇರೋದು? ಏನೂ ಇಲ್ಲ ಬಿಡಮ್ಮ ತಾಯಿ. ಅಲ್ಲಮ್ಮ ಅವನ್ಕ ಬಿಸಿ ಬಿಸಿ ಅನ್ನ ತುಪ್ಪ ಹಾಕು ಅಂತಂದೆ, ಇವಾಗಿಲ್ಲ ಹೋಗು ಅಂತೀಯ. ಅದೇನಮ್ಮ ನೀನು ವಿಚಿತ್ರ ಮಾತುಗಳು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಲೇಯ್, ನಿನ್ನ ಸೌತಿ ಅಳ್ವತ್ತಾ ಇದ್ಲಲ್ಲ, ಅದಕ್ಕೆ ನಾನು ಹಂಗೆ ಹೇಳಿದ್ದು ಅವ್ನ್ಕ ಹಾಕು ಬಿಸಿ ಬಿಸಿ ಅನ್ನನೂ ತುಪ್ಪ. ಓಹೋ, ನಾನೆಲ್ಲ ನಿಜವೇ ಅನ್ಕೊಂಬಿಟ್ನೆ ನಿನ್ನ ಮಾತು ಕೇಳಿ. ಅವಳು ಓದ್ತಾ ಇದ್ಲಲ್ಲ, ಅದಕ್ಕೆ ನಾನು ಹಂಗೆ ಹೇಳಿದ್ದು. ಅಬ್ಬಾ ಒಳ್ಳೆ ಮಾತು ಕಲ್ತಿದ್ಯಮ್ಮ ನಿಮ್ಮ. ಇಲ್ಲ ಅಂತಂದರೆ ಕಾಲ ಕೊತ್ತು ಕಷ್ಟನೇ. ಪಾಪ ಅವನೆಲ್ಲ ಬಿಸಿ ಅನ್ನನ ತುಪ್ಪ ಹಾಕ್ತಾರಂತ ಖುಷಿ ಬಿದ್ದದ್ ಹೋಗು. ಹಾಕ್ತಾರೆ ಅವ್ನ್ಕ ಬಿಸಿ ಅನ್ನನೂ ತುಪ್ಪ. ನಮ್ಮನೆಗೆ ತಂಗ್ಳನ್ನೇ ಉಳಿಯಲ್ಲ, ಇವ್ನ್ಕ ಅವ್ನು ಬಿಸಿ ಅನ್ನ ಒಂದು ಕೇಡು. ನೀನು ಹೋಗಿ ನೀನು ನಡಿ, ಹೋಗೋಣ ಕಾಪಿ ಗಿಪಿ ಮಾಡಿ ನಡಿ ಕುಡಿಯೋಣ. ಬಾಮ ಹೋಗೋಣ. ಯಾಕೆ ಸುಮ್ಮನೆ ಮೌ ಹೇಳ್ತಾ ಇದ್ನಲ್ಲ ನಿನ್ನ ಮೊಮ್ಮಗನ, ಅದೇನೋ ಯೂಟ್ಯೂಬಾಗ ನೋಡ್ಕೊಂಡು ಸ್ವೀಟ್ ಏನೇನು ಮಾಡ್ಬೋದು ಅಂತ ಮೈಸೂರು ಪಾಕ್ ಮಾಡೋಣ. ಅಯ್ಯ ನಡಿ ಮಾಡೋಣ, ಅದಕ್ಕೇನಂತೆ. ಬಾ ಮಾಡೋಣ. ಏನು ಅಮ್ಮನ ಇಷ್ಟೊತ್ತಾಗಿ ಬರಿಲ್ಲ? ಶೋಭಿತಾ ಅಮ್ಮನಲ್ಲರೇ ಬರ್ತಾವಳಕ್ಕೋ? ಯಾಕ ಸುಮ್ಮನೆ ಕೇಳಿದ್ನಿ. ಓದ್ಕೊ ಹೋಗಿ ಹೋಗಕ್ಕ, ಯಾವಾಗಲೂ ಓದು ಅಂತ. ಏನಮ್ಮ ಅಕ್ಕನೂ ತಂಗಿಯರು ಇಬ್ಬರು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿರ್ತೀರಿ? ಏನಿಲ್ಲಮ್ಮ, ನಿಂಗೆ ಕಾಯ್ತಾ ಇದ್ನಿ ನಾನು. ಓ ಹೌದಾ? ಏನಮ್ಮ? ಅದೇ ಇನ್ನೇನು ಡಿಗ್ರಿ ಎಕ್ಸಾಮ್ಗಳು ಮುಗಿತಾ ಬಂತಲ್ಲ, ಅದಕ್ಕೆ ನಿನ್ನ ಹತ್ರ ಏನೋ ಕೇಳಬೇಕಂತಮ್ಮ. ಕೇಳಮ್ಮ. ಅಮ್ಮ ನಾನು ಲಾಯರ್ ಓದಬೇಕಂತ ಆಸೆ ಅಮ್ಮ. ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತೈತೆ? ಅದಕ್ಕೆ 3 ರಿಂದ 4 ಲಕ್ಷ ಖರ್ಚಾಗ್ತೈತಮ್ಮ. ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತರಲಮ್ಮ? ಅದಕ್ಕೆ ಇವಾಗ CET ಎಕ್ಸಾಮ್ ಬರೀತೀನಿ ನಾನು. ಅದ್ರಾಗೇನು ಪಾಸ್ ಆದರೆ ಫ್ರೀ ಸೀಟ್ ಸಿಗ್ತೈತಮ್ಮ. ಕಾಲೇಜಿಗಳಿಗೆಲ್ಲ ಫ್ರೀಯಾಗಿ ಓದ್ಬೋದು ನಾನು. ಓ ಹೌದಾ? ಹೂನಮ್ಮ. ಇವಾಗ CET ಎಕ್ಸಾಮ್ ಬರೀಬೇಕಂದ್ರೆ 650 ರೂಪಾಯಿ ದುಡ್ಡು ಕಟ್ಟಬೇಕು. ಅದಕ್ಕೆ 650 ರೂಪಾಯಿ ದುಡ್ಡು ಕೊಡಮ್ಮ. ಅಷ್ಟೊಂದು ದುಡ್ಡಾ? ನನ್ನ ಹತ್ರ ಎಲ್ಲೈತಮ್ಮ ಅಷ್ಟೊಂದು ದುಡ್ಡು? ಇಲ್ಲಮ್ಮ, ನಾನು ಲಾಯರ್ ಓದಲೇಬೇಕು. ಇವಾಗ ಡಿಗ್ರಿ ಆತನೇ ಅದಕ್ಕೆ ಸೇರ್ಕೊಂತೀನಿ. ಇವಾಗ CET ಎಕ್ಸಾಮು ಬರೆದು ಫಸ್ಟ್ ರ್ಯಾಂಕಕ್ಕೆ ಪಾಸ್ ಆಗ್ತೀನಮ್ಮ. ನೀನು 650 ರೂಪಾಯಿ ಕೊಡಮ್ಮ. ಏನೋ ಒಂದು ಬಾಧೆ ಬಿದ್ದು ಇನ್ನೂ 20 ದಿವಸ ಐತೆ ಎಕ್ಸಾಮ್ ಕಟ್ಟಕ್ಕ. ಅಷ್ಟರೊಳಗಡೆ ನೋಡಮ್ಮ. ಸರಿ ಇರಮ್ಮ, ಯಾರು ನಾನು ಕೇಳಿ ಅಡ್ಜಸ್ಟ್ ಮಾಡ್ತೀನಿ. ನಿಮ್ಮ ಅಕ್ಕನೇ ತದ್ಲ? ಅವಳ ಒಳಗಿರ್ಬೇಕಮ್ಮ. ಇವತ್ತು ಯಾಕೆ ದೇವಕ್ಕ ಕೆಲ್ಸಕ್ಕೆ ಬಂದಿಲ್ಲ? ನಿಮ್ಗೆ ಓದ್ಸತಿ 2,000 ಬಂತಲ್ಲ, ನಂಗೆ ಬಂದೇ ಇಲ್ಲಮ್ಮ. ಅದಕ್ಕೆ ಮಂಡಲ ಹತ್ರಕ್ಕೆ ಓಡಾಡ್ತಾ ಇದ್ನಿ. ಬೆಳಗ್ಗೆಯಿಂದ 2-3 ಸತಿ ಹೋದ್ನೆ. ಅದಕ್ಕೆ ಈ ಸತಿನೇ ಏನೋ ಬರ್ತೈತೇನೋ ಅಂತ. ಇನ್ನೇನು ನಮ್ಗೆ ತಿರ್ಗಾ ಇನ್ನೊಂದ್ಸತಿ ಬರೋ ಟೈಮ್ ಆಯ್ತಕೋ. ನೋಡ್ಗೌರಿ, ನಂಗೆ ಓದ್ಸತಿನೂ ಬರಿಲ್ಲ. ಅದಕ್ಕೆ ಮಂಡಲ ಹತ್ರಕ್ಕೆ ಹೋಗಿದ್ನೆ. ಏನಂದ್ರಕ್ಕ ಮಂಡಲಗ? ಎಲ್ಲ ಆಗೈತಮ್ಮ, ಈ ಕಿತಾಬ್ ಬರ್ಬೋದು ಅಂತ ಹೇಳವ್ರೆ. ನೋಡೋಣ ಏನು ಮಾತಾತ. ಅಯ್ಯೋ ನಿಂಗೆ ಕೊಬ್ಬಳಿಕೆಲ್ಲಕ್ಕೋ ಡ್ಯಾನ್ಸ್ ಸೀಸನ್ಗೆ ಬಂದಿಲ್ಲ? ಡ್ಯಾನ್ಸ್ ಸೀಸನ್ಗೆ ಬಂದಿಲ್ಲ ಅಂತ ಎಷ್ಟೊಂದು ಜನ ಇದ್ರು ಮಂಡಲ ಹತ್ರ. ಆ 2,000 ಬಂದರೆ ಏನು ಕನಕ ಅಷ್ಟಕ್ಕಾಗ್ತದೆ ಅಂತ ಆಸೆ. ನಕೋ ಏನು ಮಾಡೋದು ನೋಡು. ಪಾಪ ನಿಂಗೆ ಬರಬೇಕಾಗಿತ್ತು, ನಿಂಗೆ ಬಂದಿಲ್ಲ.